ಹಾಯ್ ಎವ್ರಿವನ್. ಇವತ್ತು ಬಂದು ನಮ್ಮ ಟ್ಯೂಷನಿನ ಹುಡುಗನ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಆ ಕಾರಣಕ್ಕೆ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ಕೂಟಿ ಚಾವಿ ತಗೊಂಡು ರೆಡಿಯಾಗಿ ಸ್ಕೂಟಿ ನಡೆಸ್ಕೊಂಡು ಹೊರಟೇ ಬಿಟ್ಟೆ. ಸೊ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಏನು? ಪೇರೆಂಟ್ಸ್ ಮೀಟಿಂಗ್ ಅಂದರೆ ನಾವು ನಮ್ಮ ಮಗುವಿನ ಬೆಳವಣಿಗೆಗೋಸ್ಕರ ಅಲ್ಲಿ ಹೋಗಿ ಅವರ ಟೀಚರ್ಸ್ ಜೊತೆಗೆ ಮಾತಾಡಿ ಬರೋದನ್ನ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಹೇಳ್ತೀವಿ. ಕೇವಲ ಮಾರ್ಕ್ಸ್ ಕಾರ್ಡ್ ನೋಡೋದಕ್ಕೆ ಅಲ್ಲ ನಾವು ಹೋಗೋದು. ನಾವು ನಮ್ಮ ಮಗುವಿನ ಹೇಗೆ, ಅವನು ಏನು ಓದ್ತಾ ಇದ್ದಾನೆ, ಓದ್ತಾ ಇಲ್ಲ, ಅವನಿಗೇನು ಕಷ್ಟ ಆಗ್ತಾ ಇದೆ ಅಂತ ಎಲ್ಲ ತಿಳ್ಕೊಂಬರೋದಕ್ಕೆ ನಾವು ಹೋಗೋದು. ಒಂದು ಮಗು ಬಂದ್ಬಿಟ್ಟು ಇಡೀ 8 ಗಂಟೆ ಒಂದು ಸ್ಕೂಲಲ್ಲಿ ಇರುತ್ತೆ. ಅದರ ಬೆಳವಣಿಗೆಗೆ ಸ್ಕೂಲು ತುಂಬ ಜಾಸ್ತಿ ದೊಡ್ಡ ರೆಸ್ಪಾನ್ಸಿಬಲ್, ಹೌದಾ? ಸೊ ನಾನೇನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಲೆಯಲ್ಲಿ ಪ್ರಶ್ನೆ ಬರ್ಬೋದು. ನಾನೇನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಆ ಮಗು ಸ್ಕೂಲ್ ನಂತರ 3 ಗಂಟೆ ನನ್ನ ಟ್ಯೂಷನಲ್ಲಿ ಓದುತ್ತಾನೆ. ಅವನು ಏನು ಓದಿದ್ದಾನೆ ಏನು ಓದಿಲ್ಲ ಅಂತ ನನಗೆ ಗೊತ್ತಿರುತ್ತೆ ವಿನಃ ಅವ್ರ ಪೇರೆಂಟ್ಸಿಗೆ ಏನು ಗೊತ್ತಿರಲ್ಲ. ಸೊ ಆ ಜವಾಬ್ದಾರಿ ನಾನು ತಗೊತೀನಿ. ಸೊ ಅವರ ತಂದೆ ತಾಯಿ ಬಿಟ್ಟರೆ ನಾನು ನಮ್ಮ ಟ್ಯೂಷನಿಂದ ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿ ಅಟೆಂಡ್ ಮಾಡ್ತೀನಿ. ಆ ಮಗುದು ನಾನು ಓದಿಸಿರೋದು ಎಷ್ಟು, ಅದು ಬರೆದಿರೋದು ಎಷ್ಟು ಅಂತ ನಾನು ತಿಳ್ಕೊಂಡು, ಅಕಸ್ಮಾತಾಗಿ ಏನಾದರೂ ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ ಅದನ್ನು ತಿದ್ಕೊಳ್ಳೋದು ನನ್ನ ಜವಾಬ್ದಾರಿ, ನಂದು ತಪ್ಪಿರುತ್ತೆ. ಸೊ ಹಾಗೂ ಹೀಗೂ ನಾವು ಸ್ಕೂಲಿಗೆ ತಲುಪೇ ಬಿಟ್ವಿ. ನೋಡ್ತಾ ಇದ್ದೀರಾ, ತುಂಬ ಒಳ್ಳೆ ಸ್ಕೂಲು. ಲಾಸ್ಟ್ ವರ್ಷ ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋ ಅವ್ರದ್ದು ಹೋರ್ಡಿಂಗು ಹಾಕ್ತಿದ್ರು, ನೋಡಿ ತುಂಬ ಖುಷಿ ಆಯಿತು. ತುಂಬ ರೆಪ್ಯೂಟೆಡ್ ಸ್ಕೂಲು, ತುಂಬ ದೂರ ಇದೆ ವೇಮ್ಗಲಿಂದ, ಆದರೆ ತುಂಬ ಚೆನ್ನಾಗಿ ಅವರು ಓದಿಸ್ತಾರೆ. ಓಕೆ, ಸೊ ಇದು ನೋಡಿ ಪ್ಲೇ ಗ್ರೌಂಡು. ಸೊ ಇವಾಗೆಲ್ಲ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಪಾರ್ಕಿಂಗ್ ಏರಿಯಾ ಹುಡುಕ್ತಾ ಇದ್ದೆ. ಸುಮಾರು ಪೇರೆಂಟ್ಸ್ ಬಂದಿದ್ರು, ಯಾಕಂದರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇರೋ ಕಾರಣಕ್ಕೆ ತುಂಬ ಜನ ಪೇರೆಂಟ್ಸ್ ಬಂದಿದ್ರಲ್ಲಿ. ಸೊ ನಾನು ಸ್ಕೂಟಿನ ಒಂದು ಜಾಗ ನೋಡಿಕೊಂಡು ಅಲ್ಲಿ ನಿಲ್ಸಕ್ಕೆ ಹೋದೆ. ಅಲ್ಲಿ ನಿಲ್ಸಕ್ಕೆ ಹೋದಾಗ ನೋಡ್ತಾ ಇದ್ದೀನಿ ಎಷ್ಟೊಂದು ಜನ, ಎಷ್ಟೋ ಮಕ್ಕಳು ಬಂದು ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಡ್ರಾಯಿಂಗ್ ಮಾಡಿದ್ರು ರಂಗೋಲಿಯಲ್ಲಿ. ನೋಡ್ತಾ ಇದ್ದೀರಲ್ವಾ, ಇಂಡಿಯಾ ಮ್ಯಾಪು, ಕರ್ನಾಟಕ ಮ್ಯಾಪು, ಸ್ಟೇಟ್ಸ್ ಎಲ್ಲ ಬರೆದಿದ್ರು. ಆಮೇಲೆ ನೋಡ್ತೀನಿ, ಓ ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇದೆ ಅಂತ ನಾನು ಯೋಚನೆ ಮಾಡಿ, ಸೊ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿ ನಾನು ಮೆಟ್ಲನ್ನ ಹತ್ಕೊಂಡು ಹೋದೆ. ಸೊ ಹತ್ಕೊತಾ ಹೋಗ್ತಾ ನನಗೆ ಅನಿಸ್ತು, ಏನಪ್ಪ ಅವ್ನು ಮಾಡಿರ್ಬೋದು ಅಂತ. ಆಗ ಮಕ್ಕಳನ್ನ ನೋಡಿದೆ, ಅವರು ಸೈನ್ಸನ್ನು ಎಕ್ಸಿಬಿಟ್ ಮಾಡ್ತಾಯಿದ್ರು, ಅವ್ರ ಮಾಡೆಲ್ಸನ್ನು ಎಕ್ಸಿಬಿಟ್ ಮಾಡ್ತಾಯಿದ್ರು. ಸೊ ಕೆಲವೊಂದು ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು, ಎಲ್ಲ ಎಕ್ಸ್ಪ್ಲನೇಷನ್ಸ್ ಮಾಡ್ತಾಯಿದ್ರು. ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಮಕ್ಕಳು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿರೋ ಮಾಡೆಲ್ಸನ್ನು ಮಾಡಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು ಅಂದರೆ ನನಗೆ ನೋಡಿ ತುಂಬಾ ಜಾಸ್ತಿ ಖುಷಿ ಆಯಿತು. ಸೊ ಹಾಗೂ ಹೀಗೂ ನಮ್ಮ ಮಗುಗೆ ತಗೊಂಡು ಅವ್ರ ಕ್ಲಾಸ್ ರೂಮ್ ತನಕ ತಲುಪೇ ಬಿಟ್ಟೆ. ಸ್ವಲ್ಪ ದೂರ ಇತ್ತು, ಆದರೆ ಜನ ಜಾಸ್ತಿ ಇರೋ ಕಾರಣಕ್ಕೆ ಅಲ್ಲಿ ನುಗ್ಗಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಪೇರೆಂಟ್ಸ್ ಜಾಸ್ತಿ ಜನ ಇದ್ರಲ್ಲ, ಮಕ್ಕಳು ಸಹ ಜಾಸ್ತಿ ಜನ ಇದ್ದರು. ಸೊ ಹಾಗೂ ಹೀಗೂ ಮಾಡಿ ಅವ್ರ ಕ್ಲಾಸ್ ರೂಮಿಗೆ ನಾನು ಬಂದೆ. ಸೊ ಈಗ ನಾನು ಹೋಗ್ತಾ ಇದ್ದೀನಿ, ನಮ್ಮ ಮಗುದು ಬಂದು ಏನು ಅಪ್ಡೇಟ್ಸ್ ಇದೆ ಅಂತ ತಿಳ್ಕೊಂಡು ಆ ಟೀಚರ್ ಹತ್ರ ಮಾತಾಡಿ ನಮ್ಮ ಮಗುವಿನ ಬೆಳವಣಿಗೆ ಕೇಳಿ ಬರ್ತೀನಿ. ಬಾಯ್.